ಸ್ಲೀವ್ಲೆಸ್ ಹಾಕೊಂಬಂದೆ, ಉರಿತಿದೆ ಬಿಸಿಲಲ್ಲಿ ಕೈ ಕಾಲೆಲ್ಲ. ಅನ್ಕೊಂಡಿದ್ದೀವಿ ಹುಡ್ಗ ಅಂತ, ಬಟ್ ಗೊತ್ತಿಲ್ಲ ಅದಿನ್ನು ಹುಡ್ಗಿನ ಹುಡ್ಗನ ಅಂತ. 2 ನಿಮಿಷ ಅಲ್ಲಿ ಮಾತಾಡಿದ್ಯಲ್ಲ ಹಂಗೆ ಮಾತಾಡಬೇಕು. ಸ್ಟಾರ್ಟ್. Hello friends, I am Vidyashri. Please. Are you a tea? ಟೀನಾ? Because you're so pretty. This is my first YouTube vlog. ಅವನೇ ನಗಾಡ್ತಾ ಇದ್ದೆ. And YouTube channel. ಇಲ್ಲ ಅಂದ್ರೆ ಓ ರೂಫ್ ಕಿತ್ತೋಗ ಬೈತಿರ್ತಾರೆ. ನಾನು ಸುಮ್ಮನೆ ಕೂತಿರೋದು ನೋಡಿದ್ರೆ ನಮ್ಮ ಅಮ್ಮಂಗೆ ಕೆಲಸ ಕೊಡ್ಬೇಕು ಅನ್ಸುತ್ತೆ. ನಾನಿವತ್ತು ನನ್ನ YouTube ಚಾನಲ್ ಅಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ. ನಮ್ಮಮ್ಮ ರೊಟ್ಟಿ ಮಾಡೋದ್ರಲ್ಲಿ ಫೇಮಸ್ ಗೈಸ್. ನಮ್ಮಮ್ಮನ ಫ್ರೆಂಡ್ಸ್ ಎಲ್ಲ ಮನೆಗೆ ಬಂದು ರೊಟ್ಟಿ ಮಾಡಿದ್ದಾಗ ನಮ್ಮಮ್ಮನ ಫ್ರೆಂಡ್ಸ್ಗೆಲ್ಲ ರೊಟ್ಟಿ ಮಾಡಿಕೊಡ್ತಾರೆ. ಅರ್ಧಾಕ್ಬಿಟ್ಟಲ್ಲಮ್ಮ ಹಂಗಂತಿದ್ದಂಗೆ. ತೆಗಿಲ್ಲ ಇದು ಕೊಟ್ಟಿರೋದೇ ಇಷ್ಟು ಟೀ. ಇದರಲ್ಲೂ ಮಾರ್ನಿಂಗ್ ಕೇಳ್ತಿದ್ದಾರೆ, ಮಾರ್ನಿಂಗ್ ಒಂಚೂರು ಕೊಡು ಅಂತ. ನಮಸ್ಕಾರ. ಬರೀ ನನ್ನ ಹೆಸರನ್ನ ಅಪಪ್ರಚಾರ ಮಾಡ್ತಿದ್ದೀರಾ ಕುತ್ಕೊಂಡು. ಯಾಕೆ ಹಂಗೆ ಲುಕ್ಕು? ಕುಡ್ದ ನಂದು ಕಿತ್ಕೊಂಡು. ತುಂಬ ಬಿಸಿಲಿದೆ ಗೈಸ್. ಬನ್ನಿ. ಕೆಲಸದ ಆಂಟಿ ಪಾಪ ನಡ್ಕೊಂಡು ಹೋಗ್ತಾ ಇದ್ರು, ಅದಕ್ಕೆ ಬಿಟ್ಬಿಟ್ಟು ಬರೋಣ ಬನ್ನಿ. ಸ್ಲೀವ್ಲೆಸ್ ಹಾಕೊಂಬಂದೆ, ಉರಿತಿದೆ ಬಿಸಿಲಲ್ಲಿ ಕೈ ಕಾಲೆಲ್ಲ. ಇಲ್ಲ ಇರೋದು ಇಲ್ಲಿಂದ ಒಂದು 500 ಮೀಟರ್ಸ್ ಆಗುತ್ತೆ. ಹೋಗಿ ಬಿಟ್ಬಿಟ್ಟು ಬರೋಣ. ಇರ್ಲಿ ಹೋಗಿ ಬರಾಗಿಲ್ಲ. ಸೊ ಈಗ ಇವ್ರನ್ನ ಬಿಟ್ಟು ಐ ಆಮ್ ಗೋಯಿಂಗ್. ಮೊದಲೆಲ್ಲ ಗೈಸ್ ನಮ್ಮೂರಲ್ಲಿ ಇಷ್ಟೊಂದು ಗಾಡಿಗಳೇ ಇರಲಿಲ್ಲ. ಇವಾಗ ಎಷ್ಟು ಗಾಡಿಗಳಾಗಿದೆ ಅಂದರೆ ವಿಟಮಿನ್ ಡಿನೂ ಕಡಿಮೆ ಇತ್ತು. ಬಟ್ ಈ ಬಿಸಿಲಲ್ಲೆಲ್ಲ ಹೋಗ್ಬಾರ್ದು ವಿಟಮಿನ್ ಡಿ ಬರೋದಕ್ಕೆ. ಬಟ್ ಸ್ಟಿಲ್ ಬಿಸಿಲಲ್ಲಿ ಹೋಗದೆ ಫುಲ್ಲು. ನಾನು ಫಸ್ಟ್ ಹೋಗ್ತಾ ಇದ್ದೆ ತೋಟಕ್ಕೆ ಹೋಗ್ಬೇಕಾದ್ರೆಲ್ಲ ಬಿಸಿಲಲ್ಲಿ ಓಡಾಡ್ತಿದ್ದೆ. ಓಡಾಡಿ ಫುಲ್ ಕಪ್ಪಗಾಗಿ ಹೋಗ್ಬಿಟ್ಟಿದ್ದೆ ಬಿಸಿಲಲ್ಲಿ ಹೋಗಿ. ಇವಾಗಂತೂ ಹೋಗೋದೇ ಇಲ್ಲ. ಹೋಗ್ಬೇಕು ತೋಟಕ್ಕೆ ಹೋಗಿಲ್ಲ, ತುಂಬ ದಿನ ಆಯಿತು. ಅವನೇನು ತಿಂತಾಯ್ತು ನಮ್ಮಮ್ಮ ನಾನು ಬಂದಿದ ತಕ್ಷಣ ಎಸ್ಕೇಪ್. ಇದೆಲ್ಲ ಏನು ಹೇಳಿ ಗೈಸ್, ಕ್ಯಾಮ್ರಾ ಬಂದರೆ ಫುಲ್ ಸೈಲೆಂಟ್ ಆಗಿಬಿಡ್ತಾರೆ. ಇಲ್ಲ ಅಂದರೆ ಓ ರೂಫ್ ಕಿತ್ತೋಗ ಬೈತಿರ್ತಾರೆ. ಇದು ನನಗಿನ್ಮೇಲಿಂದ ಅಸ್ತ್ರ. ಏನಾದರೂ ನಮ್ಮಮ್ಮ ಬೈತಾ ಇದ್ದಾರೆ ಅಂದರೆ ಕ್ಯಾಮ್ರಾ ಇಟ್ಕೊಂಡ್ಬಿಡ್ತೀನಿ. ಅವಾಗ ಹಂಗೆ ಸುಮ್ಮನಾಗಿ ಹೋಗ್ಬಿಡ್ತಾರೆ. ಹಿಂಗೆ ಅನ್ಯ ಅಮ್ಮ ಮಾವನ ಹೆಣ್ಣು ತಿಂತಾಯ್ತಾ, ನಾನು ಹಿಂಗೆ ಬಂದೆ ಕ್ಯಾಮ್ರಾ ಇಟ್ಕೊಂಡು ಎಸ್ಕೇಪು. ಓದೋದು ಮುಗಿಯಲ್ಲ. ನನಗೆ ಯಾಕೋ ಡೌಟು ನೀನು ಎಕ್ಸಾಮ್ಗೆ ಹೋಗ್ತೀಯಾ ಅಂತ. ಏಕೆ? ಎಷ್ಟು ಗಂಟೆ ಎಕ್ಸಾಮು? 2 ಗಂಟೆ. ಮುಗಿಸ್ತಾ ಹೋಗ್ಲಿ, ಒಂದು 90% ಮುಗಿಸ್ತಾ. ಇನ್ನು ಒಂಚೂರು ಲಾಸ್ಟ್ ಇದ್ದಾವೆ. ಓಕೆ ಬ್ರೋ, ಎಂಜಾಯ್, ರೀಡ್, ಬಾಯ್. ನಾನು ನಮ್ಮಮ್ಮನ ಬಿಟ್ಟು ಬರೋಕ್ಕೆ ಹೋಗ್ಬೇಕು. ಇನ್ನೊಂದು ಅರ್ಧ ಗಂಟೆಲಿ ಓಡುತ್ತೆ ನಮ್ಮಮ್ಮ. ಸೊ ನೀನಾ ಮರ್ತ್ಬಿಟ್ಟ? ಗೊತ್ತಿಲ್ಲ ಅದು ಮೇಲೆ ಹೋಗಿತ್ತೆ ಅಂತ. ಹಾಂ, ಹೇಯ್ ರೆಡಿ ಬಾ. ಕೂಡ ಬಂದಿದ್ದ ಮೇಲೆ ಡೋರ್ ಹಾಕ ಬಂದಿದ್ದೀನಿ. ಏನು ಅರ್ಚ್ಕೊಂತ ಬಾ. ಏಯ್ ರಾಣಿ. ಅಮ್ಮ ಅದು ರಾಜ ಕಣಮ್ಮ, ರಾಡಿ ಅಲ್ಲ ಹುಡ್ಗ ಅದು. ನಿಜವಾಗ್ಲೂ ಹುಡ್ಗ ಅದು ಗೈಸ್. ಇಲ್ಲ ಏನು ಗೊತ್ತಾ ಗೈಸ್, ನಾನು ಅವತ್ತು ನಿಮ್ಗೆಲ್ರಿಗೂ ರಾಣಿ ಅಂತ ಪರಿಚಯ ಮಾಡಿಸ್ಕೊಟ್ಟಿದ್ನಲ್ಲ ನಮ್ಮನೆ ಬೆಕ್ಕನ. ಅದು ರಾಣಿ ಅಲ್ಲ, ಅನ್ಫಾರ್ಚುನೇಟ್ಲಿ ಅದು ರಾಜ. ನಮ್ಮಮ್ಮ ಇನ್ನೂ ರಾಣಿ ಅಂತ ಹೇಳ್ತಾ ಅನ್ಕೊಂಡಿದ್ದೀವಿ ಹುಡ್ಗ ಅಂತ, ಬಟ್ ಗೊತ್ತಿಲ್ಲ ಅದಿನ್ನೂ ಹುಡ್ಗಿನ ಹುಡ್ಗನ ಅಂತ. ಸೊ 2 ನಾಮಕರಣ ಮಾಡಿದ್ದೀವಿ, ರಾಣಿ ರಾಜ ಅಂತ. ಒಂದ್ಸರಿ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಬರ್ಬೇಕಾದ್ರೆ ರಾಣಿನ ರಾಜನ ಅಂತ. ಈ ಕಮ್ಮಿ ಲೋಗಿ ಬಟ್ಟೆ ತಗೋಬರೋಣ. ನನಗೆ ಸಡನ್ನಾಗಿ ಮೇಲೆ ಕತ್ತಿದ್ರೆ ತಲೆ ಸುತ್ತು ಬರುತ್ತೆ. ನಿಮಗೂ ಹಂಗೆ ಬರುತ್ತಾ? ನನಗೇನೇನು ಕಾಯಿಲೆ ಅನಿಸುತ್ತೆ, ನನಗೆ ಲೈಟಾಗಿ ತಲೆ ಸುತ್ತು ಬರುತ್ತೆ. 1-2 ಸೆಕೆಂಡ್ ನಿಂತ್ಕೊಂಡು ಆಮೇಲೆ ಸರಿ ಹೋಗುತ್ತೆ. ಹಿಂಗೇನಾದರೂ ಬಟ್ಟೆ ತಗೊಳ್ಳೋದು ನೋಡಿದ್ರೆ 1 ನಿಮಿಷ ಇರಿ ಗೈಸ್, ಆಮೇಲೆ ಬರ್ತೀನಿ. ಸುಮ್ಮನೆ ಕೂತಿರೋದು ನೋಡಿದ್ರೆ ನಮ್ಮ ಅಮ್ಮಂಗೆ ಕೆಲಸ ಕೊಡಬೇಕು ಅನ್ಸುತ್ತೆ. ಆವಾಗಲೇ ಸುಮ್ಮನೆ ಕೂತಿದ್ನಾ, ಪಾತ್ರೆ ತೊಳಿ ಬಾ ಅಂತ 2 ಪಾತ್ರೆ ಕೊಟ್ಟರು. ಇವಾಗ ಸುಮ್ಮನೆ ಕೂತಿದ್ನಾ, ಅಲ್ಲ ಆಮೇಲೆ ಸುಮ್ಮನೆ ಕೂತಿದ್ನಾ, ಅವ್ರನ್ನ ಒಂಚೂರು ಬಿಟ್ಟು ಬರೋಗು ಅಂತು. ಇವಾಗ ಸುಮ್ಮನೆ ಕೂತಿದ್ದೆ, ಬಟ್ಟೆ ತರೋಗು ಅಂತ. ಆಮೇಲೆ ಯೂನಿವರ್ಸಲ್ ಮಾಮ್ಸ್ ಡೈಲಾಗ್, ಅಲ್ಲೋಗಿ ಯೋಗಾಗೆ ಹೋಗಿ ಜಿಮ್ಗೆ ಹೋಗಿ ಅಷ್ಟೊಂದೆಲ್ಲ ಮಾಡೋದನ್ನ ಮನೆ ಕೆಲಸ ಮಾಡ್ರಿ ಅಂತ
ಮಾಡ್ತೀನಿ ನನ್ನ ಮನೆ ಕೆಲಸ. ಬಟ್ ಏನು ಗೊತ್ತಾ, ನಂದೆಲ್ಲ ಕೆಲಸ ಮಾಡ್ಕೊಳ್ಳುವಾಗ ಟೈಮ್ ಆಗಲ್ಲ ನನಗೆ. ಮುಚ್ಚಿಬಿಟ್ಟೆ ಗೈಸ್, ಸಾರಿ. ಏನಾದರೂ ಒಂದು ಮಾಡ್ಕೋತೀನಿ, ಕಿತ್ಕೊಂಡೆ. ಇದೆಲ್ಲ ನಂದು ಯೋಗದಲ್ಲಾಗಿರೋ ಗಾಯ ಗೈಸ್. ಇದು ಇದು ಆಮೇಲೆ ಇದು 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 ನೋಡಿದವ್ರು ನೀನು ಏನಾದರೂ ಯೋಗ ಮಾಡೋಕೆ ಹೋಗ್ತೀಯಾ? ಏನು ಗೊತ್ತಾ, ಸ್ಕಿನ್ ಸ್ವಲ್ಪ ಡೆಲಿಕೇಟ್ ಇದೆ. ಏನಾದರೂ ಒಂದು ಸ್ವಲ್ಪ ರಫಾಗಿ ಏನಾದರೂ ಹಾಗೆ ಹಿಂಗೆ ಮಾಡಿದೆ ಅಂತಂದರೆ ಕಿತ್ತೋಗ್ಬಿಡುತ್ತೆ. ಅದಕ್ಕೆ ಇನ್ಮೇಲೆ ಯೋಚನೆ ಮಾಡ್ತಿದ್ದೆ ಸಾಕ್ಸ್ ಹಾಕ್ಕೊಂಡು ಯೋಗ ಮಾಡೋಣ ಅಂತ. ಬಟ್ ಅದು ಜಾರುತ್ತೆ ಸಿಕ್ಕಾಬಿಟ್ಟೆ. ಇದೆಲ್ಲ ಪಿಂಪಲ್ ತುಂಬ ಡಾರ್ಕ್ ಆಗ್ತಾ ಇದೆ. ಏನು ಮಾಡೋದು? ಬೆಳಕಲ್ಲಿ ಎಷ್ಟು ಡಾರ್ಕ್ ಕಾಣಿಸ್ತಿದೆ ಅಂದರೆ ಇದು 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 15 ಡೇಸ್ ತೊಗೊಳುತ್ತೆ ಸ್ವಲ್ಪ ಲೈಟ್ ಆಗೋದಕ್ಕೆ. ಮತ್ತೆ ಅಷ್ಟೊತ್ತಿಗೆ ನೆಕ್ಸ್ಟ್ ಮಂತ್ ಬರುತ್ತೆ. ನೆಕ್ಸ್ಟ್ ಮಂತ್ ಪೀರಿಯಡ್ಸ್ಗೆ ಮತ್ತೆ ಪಿಂಪಲ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅದ್ರದ್ದು ಮಾರ್ಕೊಳ್ಳುತ್ತೆ. ಮತ್ತೆ ಅದ್ರದ್ದು ಮಾರ್ಕೊಂಡು 15 ಡೇಸ್ ಬೇಕಾಗುತ್ತೆ. ಇದೇ ಜೀವನ ಆಗೋಯ್ತಲ್ಲ. ಇದೆಲ್ಲ ಲೈಟ್ ಆಗಿತ್ತು ಗೈಸ್, ಮತ್ತೆ ಜಾಸ್ತಿ ಆಗ್ಬಿಟ್ಟಿದೆ. ಹೋಗ್ಲಿ ಬಿಡಿ, ಹೋಗುತ್ತೆ ನಿಧಾನಕ್ಕೆ. ಜಾಸ್ತಿ ತಲೆ ಕೆಡಿಸ್ಕೊಂಡ್ರೆ ಜಾಸ್ತಿ ಆಗುತ್ತೆ. ಇಲ್ಲ, ನಾನು ಈಗಲೇ ಮಾಡ್ತೀನಿ. ಸೊ ಗೈಸ್, ಈಗ ನಮ್ಮ ವಿದ್ಯಾಶ್ರೀ ಅವರು ಫಸ್ಟ್ ವ್ಲಾಗ್ನ ಮಾಡಿದ್ದಾರೆ. ಎಲ್ಲ ಓಪನ್ ಮಾಡು. ತೋರ್ಸಲ್ಲ, ಸುಮ್ಮನೆ ಗ್ಲಿಮ್ಸ್ ಮಾತ್ರ. ಮುಟ್ಟಿ ಬಾ ನೋಡು ನೀನು. ಬಾ ಎದ್ವಾ, ಸುಮ್ಮನೆ ಲೈಟಾಗಿ ಗ್ಲಿಮ್ಸ್ ಮಾತ್ರ ತೋರಿಸ್ತೀನಿ, ಜಾಸ್ತಿ ತೋರ್ಸಲ್ಲ. ಗ್ಲಿಮ್ಸ್ ಅಂತ ಏನು ಮಾಡಿಲ್ಲ. ಇಲ್ಲ, ನಾನು ಗ್ಲಿಮ್ಸ್ ತೋರ್ಸೋದು. ಒತ್ತು ಮುಟ್ಟಿ ಹಾಯ್ ಗಾಯ್ಸ್. ಇಲ್ಲ ಗೈಸ್ ನೋಡಿ, ಹಾಯ್ ಗಾಯ್ಸ್ ಅಲ್ಲ, ಹಾಯ್ ಫ್ರೆಂಡ್ಸ್. ಯಾಕೆ ನೆಕ್ಸ್ಟ್ ಗೈಸಾ? ಒತ್ತೆ. I'm Vidyashree. This is my first YouTube vlog. ಅವನೇ ನಗಾಡ್ತಾ ಇದ್ದ. ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಒಂದು ಸ್ವೀಟ್ ನ ಮಾಡ್ತಾ ಇದ್ದೀನಿ. ನಂದೇ ವಾಯ್ಸ್. ಸ್ವೀಟ್ ಇಂದನೇ ಸ್ಟಾರ್ಟ್ ಮಾಡೋಣ ಅಂತ. ಅಲ್ಲ, ಮಾನ್ಯಂದ್ ಒಂದು ಸ್ಟೂಡೆಂಟ್ ಇದೆ ಗೊತ್ತಾ? ಸೇಮ್ ಹಿಂಗೆ ಮಾತಾಡೋದು. ಇಷ್ಟೇ ವಿಡಿಯೋನಾ? ಅಷ್ಟೇ ವಿಡಿಯೋ. ಇದಕ್ಕೆ ಇಂಟ್ರೋನೇ ಇಲ್ಲ. ಇಂಟ್ರೋನು ಇಲ್ಲ, ಏನೂ ಇಲ್ಲ. ಡೈರೆಕ್ಟ್ ನಾಳೆ ವಿದ್ಯಾಶ್ರೀ ಅಂತ ಅಷ್ಟೇ ಇಂಟ್ರೋ. ನಮ್ದು ಕುಕಿಂಗ್ ಬ್ಲಾಗ್ ಅಷ್ಟೇ ಅಂತ. ಅದು ಯಾವುದು ಅಂತ ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ಹಚ್ಕೋತೀನಿ. ಆಮೇಲೆ ಟೇಸ್ಟ್ ಹೆಂಗಿತ್ತು ಅಂತ ನೀವು ಅದನ್ನ ಟ್ರೈ ಮಾಡ್ಬಿಟ್ಟು ನನಗೆ ಮೆಸೇಜ್ ಮಾಡಿ. ಆಯ್ತು, ನಾವು ಇದನ್ನ ಟ್ರೈ ಮಾಡ್ಬಿಟ್ಟು ಮೆಸೇಜ್ ಮಾಡ್ತೀವಿ. ಆಯ್ತು, ನಾವು ಇದನ್ನ ಟ್ರೈ ಮಾಡ್ಬಿಟ್ಟು ನಿಮಗೆ ಹೇಳ್ತೀವಿ. ಆಯ್ತಾ? ಹೌದಾ? ಥ್ಯಾಂಕ್ ಯು ಸೋ ಮಚ್. ಆಯ್ತು, ಹೀಗೆ ಸಪೋರ್ಟ್ ಮಾಡಿ. ಆಯ್ತು, ಪ್ರಮೋಟ್ ಮಾಡ್ತಿದ್ದೀನಿ ಗೈಸ್. ಬಟ್ ಹೆಸರೇ ಗೊತ್ತಿಲ್ಲ ನನಗೆ ಚಾನಲ್ದು. ಅದನ್ನ ವಿದ್ಯಾ ಅವರು ಏನು ಅಕೌಂಟ್ ಓಪನ್ ಮಾಡಿದ್ಮೇಲೆ ಯಾರ ಮೈ ಮೇಲೆ ಬಂದಿದ್ದಾರೆ ಇವಾಗ? ವಿದ್ಯಾಶ್ರೀ ಅವರು ಬೈಬಲ್ ಬಂದಿದ್ದಾರೆ. ಈ ವಿದ್ಯಾಶ್ರೀ ಅವರು ಇಲ್ಲಿದ್ದಾರಲ್ಲ, ಹೇಳಿಲ್ಲ ನಾನು. ಇನ್ನೊಂದ್ಸರಿ ತೋರ್ಸೋಣ. ತಡಿ ಇನ್ನೊಂದ್ಸರಿ. I'm Vidyashree. ಸಾಕು, ನನಗೆ ತಡಿ. ನಾನಿವತ್ತು ನನ್ನ ಯೂಟ್ಯೂಬ್ ಚಾನಲ್ ನಲ್ಲಿ ಅಷ್ಟೊಂದೇನು ಮೆಲೋಡಿ ಆಗಿ ನಾನಿವತ್ತು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸ್ವೀಟ್ನ ಮಾಡ್ತಾ ಇದ್ದೀನಿ. ರೋಸ್ಟರ್ಸ್ ನೀನ್ ಹೇಳಿದ್ಯಲ್ಲ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ರೋಸ್ಟ್ ಮಾಡಕ್ಕೆ ಬರ್ತಾರೆ ಅಂತ ಅಂದ್ರು. ಐ ಅಪ್ರಿಶಿಯೇಟ್ ಯುವರ್ ವರ್ಕ್. ನಿಜವಾಗಿ ಖಂಡಿತವಾಗಿಯೂ ಯು ಟುಕ್ ಇಟ್ ಸೀರಿಯಸ್ಲಿ. ಸೀರಿಯಸ್ ಆಗಿ ತಗೊಂಡು ಮಾಡಿದ್ಯಾ. ಐ ಆಮ್ ಹ್ಯಾಪಿ ಫಾರ್ ಯು. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆದಷ್ಟು ಬೇಗ ಅಪ್ಲೋಡ್ ಮಾಡು. ಮಾಡೋಣ. ನೆಕ್ಸ್ಟ್ ಹಿಂಗೆ ಬಿಡ್ಬೇಡ. ಅದನ್ನ ಮಾಡಕ್ಕೆ ಒಂದು 100 ಸಲ ಯೋಚನೆ ಮಾಡ್ತಾ ಇದ್ದೀನಿ. ಏನಕ್ಕೆ ಯೋಚನೆ ಮಾಡ್ತೀಯಾ? ಚೆನ್ನಾಗೈತೆ ನೋಡಿ ಗೈಸ್. ಇವಳು ಏನೇನ್ ಮಾಡಿದ್ರು ಗೊತ್ತಾ? ನೋಡಿ, ಸ್ವೀಟ್ ಫಸ್ಟ್ ಅಲ್ವಲ್ಲ, ಸುಳ್ಳಾಗ್ಬಿಡುತ್ತೆ. ಸಾಂಬಾರ್ ರಸ ಇದು 7 ಸ್ವೀಟ್ ಅಂತಾನೆ. ಏನಿದ್ರ ಹೆಸರು? 7 ಕಪ್ ಸ್ವೀಟ್. 7 ಕಪ್ ಸ್ವೀಟ್ ಅಂತ. 7 ಕಪ್ಸ್ ಅವಳಿಗೆ ಎಲ್ಲರೂ ಹೊಗಳುತ್ತಾರೆ ಗೈಸ್, ತುಂಬಾ ಊಟ ತಿಂಡಿ ಎಲ್ಲ ಚೆನ್ನಾಗ್ ಮಾಡಿದ್ಯಾ ಅಂತ. ಸೊ ಅದನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡು ಸ್ವೀಟ್ ಇಂದ ನಾನೇನ್ ಹೋಗ್ಲಿಲ್ಲಪ್ಪ, ಬೇರೆಯವರೆಲ್ಲರೂ ಹೋಗ್ಲತ್ತಾರೆ ಗೈಸ್. ಹಂಗಾರೆ ಸುಮ್ನೆ ಚೆನ್ನಾಗಿದೆ ಅಂತ ತಿನ್ನೋದ ನೀನು? ಇಲ್ಲ ಚೆನ್ನಾಗಿ ಮಾಡ್ತಾಳೆ ಗೈಸ್. ಅದಕ್ಕೆ ಈ ಸ್ವೀಟ್ನ ಮಾಡೋಳೆ. ಇದು ಬೇಕಂದ್ರೆ ಇದು ಹೆಂಗ್ ಮಾಡೋದು ಅಂತ ತಿಳ್ಕೊಬೇಕಂದ್ರೆ ಇವಳ ಚಾನಲ್ನ ಫಾಲೋ ಮಾಡಿ. ಆದ್ರೆ ಇವಳ ಚಾನಲ್ ಅದು ಯಾವುದು ಅಂತ ಗೊತ್ತಿಲ್ಲ. ನೆಕ್ಸ್ಟ್
ಚಾನಲಿಗೆ ಹೆಸರಿಟ್ಟ ಮೇಲೆ ನಾನು ನಿಮಗೆಲ್ಲ ಅಪ್ಡೇಟ್ ಕೊಡ್ತೀನಿ. ಓಕೆ, ಕೈ ಹಾಕೋರಿದ್ದೀನಿ. ಗೊತ್ತಾಗ್ತೈತೆ ನಿನ್ನ ಎಮೋಷನ್ಸ್ ನನಗೆ ಗೊತ್ತಾಗ್ತೈತೆ. ಇಲ್ಲ, ಚೆನ್ನಾಗಿದೆ, ಸೀರಿಯಸ್ ಆಗಿ ಚೆನ್ನಾಗಿದೆ. ಫಸ್ಟ್ ವಿಡಿಯೋ, ಡೂ ಇಟ್, ಲೆಟ್ಸ್ ಗೋ. ಬಾಯ್ ಬಾಯ್. ನೋಡ್ದೇನಮ್ಮ ವಿದ್ಯಾಕ ವ್ಲಾಗ್ ಹಾಕಿರೋದು, ಹೊಸ ವ್ಲಾಗು. ಮಾ ಶೋ, ಮೊನ್ನೆ ತಾನೇ ಹೊಸ ಚಾರ್ಜರ್ ತಂದಿದ್ದೀನಿ ನಾನು. ಅದು ಹೋಯ್ತು, ನಂದು ನೀರೊಳಗೆ ಬಿತ್ತಿ ಹೊರಟೋಗಿತ್ತು. ಕೇಬಲೇ ಹೊಸ ತಗೊಂಡ. ಇಲ್ಲ, ನೀವೊಂಥರ ರಿಚ್ ಕಿಡ್ ಕಣಪ್ಪ. ನೀರಿಗೆ ಹಾಕ್ತಾ ಇರೋ, ಸಾರೊಳಗಡೆ ಹಾಕ್ತಾ ಇರೋ, ಹೊಸ ತಗೋತಾ ಇರೋ. ನೋಡ್ದೇನಮ್ಮ ವಾಟ್ಸಪ್ ಅಲ್ಲಿ ಹಾಕಿದಾಳೆ, ನೋಡು, ತೆಗ್ದಿ ಓಪನ್ ಮಾಡಿ. ನಿಜ ಕಣಮ್ಮ. ಏನ್ ಮಾಡೋಳು ಹೇಳು, ಏನ್ ವಿಡಿಯೋ ಮಾಡೋಳು ಹೇಳು? 7 ಕಪ್ ಗೆಸ್ ಮಾಡಿ. 7 ಕಪ್ ವಾಟ್? ಸ್ವೀಟ್. 7 ಕಪ್ ಸ್ವೀಟ್ ರೆಸಿಪಿ ಮಾಡೋಳೆ. 7 ಕಪ್ಪು. ಕೇಳಿಲ್ವಾ ನೀನ್ ಅದನ್ನ? ಸ್ವೀಟು ಎಷ್ಟೊಂದನ ಗೊತ್ತಿಲ್ಲ. ಸ್ವೀಟ್ ಅಲ್ಲೂ 1 ಕಪ್ ತಂದ್ಕೊಡ್ಲಿ. ಈಗಲೂ ಮಾಡ್ತಾಯ್ತು ಇಷ್ಟೇ ತಂದ್ಕೊಡ್ತೀನಿ. ಅಟ್ಲೀಸ್ಟ್ ಹಾಫ್ ಕಪ್. ಹಾಫ್ ಅಲ್ಲ, ಫುಲ್ಲೇ ಕೊಡ್ತೀನಿ ನಿಂಗೆ. ಯಾರು ವೇಸ್ಟ್ ಆಗ್ತೈತೆ. ಅಲ್ಲಿಗೆ ಚೆನ್ನಾಗಿಲ್ಲ ಅಂತನಾ? ಅಲ್ಲಿಗೆ ಚೆನ್ನಾಗಿಲ್ಲ ಅಂತನಾ? ಪ್ಲೀಸ್ ಪ್ಲೀಸ್ ಹಂಗೆಲ್ಲ ಫಸ್ಟ್ ವಿಡಿಯೋಗೆ ಹಿಂಗೆಲ್ಲ ಮಾಡ್ಬೇಡ ಅಂತನಾ? ಇಲ್ಲ, ನಾನ್ ಚೆನ್ನಾಗಿ ಮಾಡಲ್ಲ ಮೋಟಿ. ಅಮ್ಮ, ಒಂದ್ ನಿಮಿಷ, ನಾನು ತೋರಿಸ್ಲೇಬೇಕಾದ್ರಲ್ಲಿ ಹೆಂಗ್ ಮಾತಾಡೋಳೆ ಅಂತ. ಪ್ಲೀಸ್ ಓಪನ್ ಮಾಡು ಮನೆ. ಪ್ಲೀಸ್ ಓಪನ್ ಮಾಡು. ರೋಸ್ಟಿಂಗ್ ಬೈ ಬಿಂದು. ಇಲ್ಲ, ನೋ ರೋಸ್ಟಿಂಗ್. ಅಮ್ಮ ಐ ವಾಂಟ್ ಟು ಶೋ ಯು. ಫುಲ್ ಸೌಂಡ್ ಕೊಡು. ಟಿವಿಲಿ ಹಾಕ್ಬಿಡೋಣ? ಪ್ಲೀಸ್ ಕೊಡು. ಒತ್ತು, ಇದ್ರ ಮೇಲೆ ಒತ್ತು. Hello friends, I'm Vidyashree. This is my first YouTube vlog. ನಾನಿವತ್ತು ನನ್ನ ಯೂಟ್ಯೂಬ್ ಚಾನಲ್ ಕೇಳಿ ಒಂಥರ ಫಸ್ಟ್ ವ್ಲಾಗ್ನ ಸ್ವೀಟ್ ಇಂದಾನೆ ಸ್ಟಾರ್ಟ್ ಮಾಡೋಣ ಅಂತ ನಾನು ಸಿಂಪಲ್ ಅಂಡ್ ಟೇಸ್ಟಿ ಆಗಿರೋ ಒಂದು ಸ್ವೀಟ್ ನ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲೇ ನಿಮಗೆ ಗೊತ್ತಾಗುತ್ತೆ. ಬಟ್ ಸ್ವೀಟ್ ಮಾಡೋಣ, ಆಮೇಲೆ ಟೇಸ್ಟ್ ಹೆಂಗಿತ್ತು ಅಂತ. ಮಾನ್ಯ ಸ್ಟೂಡೆಂಟ್ ಮಾತಾಡ್ದಂಗೆ ಅನಿಸ್ತಾ ಇಲ್ವಾ? ಒಬ್ಳು ಸಾಫಿಯಾ ಫುಲ್ಲು ಆಂಟಿ ನಂಗೆ ಫುಲ್ ಸಪೋರ್ಟ್ ಅಂತೈತೆ. ಹಾಗೆ ನಾನಿವತ್ತು 7 ನೋಡಮ್ಮ, ಇನ್ಮೇಲೆಲ್ಲ ನೀನು ಇದರಿಂದ ರೆಸಿಪಿ ನೋಡ್ಕೊಂಡು ಕಲ್ತ್ಕೊಂಡು ಮಾಡ್ಬೋದು. ಆಂಟಿ ನನಗೆ ಹೇಳ್ಕೊಡ್ಬೇಕು. ಆಂಟಿ ನಾನು ನನ್ನ ಹತ್ರ ನೋಡ್ಕೊಂಡು ಕಲಿಬೇಕು. ಇಲ್ಲ, ಆಂಟಿಗೆ ವೆಜ್ ಎಷ್ಟೊಂದು ಬರಲ್ಲ. ನೋಡಿ ಇವಳ ರಿಯಲ್ ರೂಪ ಗೊತ್ತಾಗ್ಬೇಕು ಅಂದ್ರೆ ನನ್ ಬ್ಲಾಗ್ ನೋಡಿ. ಇವಳ ಇನ್ನೋಸೆಂಟ್ ಫೇಸ್ ಗೊತ್ತಾಗ್ಬೇಕು ಅಂದ್ರೆ ಇದನ್ನ ನೋಡಿ, ಗೊತ್ತಾಗುತ್ತೆ. ಕರೆಕ್ಟಾ? ಒಂದೇ ತರ ಇರಕ್ಕಾಗುತ್ತೆ ಯಾವಾಗ್ಲೂ? ನೀನ್ ದಿನ ಫುಲ್ ಒಂದೇ ತರ ಇರ್ತೀಯಾ? ಈಗ ನಿನ್ಗೊಂದು ಟಾಸ್ಕ್. 2 ನಿಮಿಷ ಅಲ್ಲಿ ಮಾತಾಡಿದ್ಯಲ್ಲ, ಹಂಗ್ ಮಾತಾಡ್ಬೇಕು. ಸ್ಟಾರ್ಟ್ ಬೇಗ. ಅದೆಲ್ಲ ಒಬ್ಳೆ ಇದ್ದಾಗ ಬರುತ್ತೆ. ಅವೆಲ್ಲ ಗೊತ್ತಿಲ್ಲ. ಟ್ಯಾಲೆಂಟ್ ನಿನಗೆ ಯೂಟ್ಯೂಬ್ ಅಲ್ಲಿ ಬೇಗ ಸಬ್ಸ್ಕ್ರೈಬರ್ಸ್ ಆಗ್ಬೇಕಾ ಬೇಡವಾ? ಮುಂದೆ ಒಂದು ಫೋನ್ ಇರ್ಬೇಕು ನನ್ಗೆ. ಇದೆ ಫೋನ್. ಆಕ್ಷನ್. ಸ್ಟಾರ್ಟ್. ಹಲೋ ಫ್ರೆಂಡ್ಸ್, ಐ ಆಮ್ ವಿದ್ಯಾಶ್ರೀ. ಪ್ಲೀಸ್ ಅಲ್ಲಿ ಹೆಂಗ್ ಮಾತಾಡಿದ್ಯೋ ಹಂಗೆ. ನನ್ ಬ್ಲಾಗ್ ಅಲ್ಲ, ನಿನ್ ಬ್ಲಾಗ್ ಅಲ್ಲಿ ಹೆಂಗ್ ಮಾತಾಡಿದ್ಯೋ. ನೀನೇ ಆಕ್ಟಿಂಗ್ ಚೆನ್ನಾಗಿ ಮಾಡ್ತೀನಿ. ಓಡಿಯೋ ಮೀನ್ ಹಂಗಾರೆ ನಾನು ಚೆನ್ನಾಗಿ ಮಾಡಲ್ಲ ಅಂತನಾ? ಹಂಗೇನಿಲ್ಲ, ತುಂಬಾ ಚೆನ್ನಾಗಿ ಮಾಡ್ತೀನಿ, ಅದಕ್ಕೆ ಹೇಳ್ತಿರೋದು. ಹೆಲೋ ಫ್ರೆಂಡ್ಸ್, ಫುಲ್ ಪರ್ಮಿಷನ್ ಕೊಡಿ. ನಂದು ಮೈ ನೇಮ್ ಇಸ್ ವಿದ್ಯಾಶ್ರೀ. ನಾನಿವತ್ತು ಇದು ನನ್ನ ಯೂಟ್ಯೂಬ್ ಫಸ್ಟ್ ವ್ಲಾಗ್. ನಾನಿವತ್ತು ನಿಮಗೆ ಇವರೆಲ್ಲ ಇದ್ರೆ ಜೋಶ್ ಬರುತ್ತೆ. ಇವ್ರು ಯಾರು ಇರ್ಲಿಲ್ವಲ್ಲ, ಒಬ್ಳೆ ಇದ್ನಲ್ಲ, ನಮ್ಮಮ್ಮ ನೋಡಿ ಆಲ್ರೆಡಿ ನಿನ್ನ ವಹಿಸ್ಕೊಂತಿರೋದು. ಚೆನ್ನಾಗಿ ಮಾತಾಡೋಳೆ ಅಂತ. ಈ ಬ್ಲಾಗ್ ಅಲ್ಲಿ ನಿಮ್ಗೆ ಹೇಗ್ ಮಾಡ್ಬೇಕು 7 ಕಪ್ ಸ್ವೀಟ್ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಹೇಗ್ ಮಾಡ್ಬೇಕು ಓಕೆ, ಬನ್ನಿ ಹೋಗೋಣ. ರೂಪಂಟಿನೇ ಫುಲ್ ಸಪೋರ್ಟ್. ಇನ್ನೇನು ಆಮ್ಲೆಟ್ ಬಂದಂಗೆ ಆಂಟಿಗೆ ಏನ್ ನೋಡಿದ್ರು ನಾನ್ ವೆಜ್ ನೆನ್ಪಾಗ್ರೆ. ಬಾರ ಇಲ್ಲಿ ನಾವೇ ಬಾರೋ ಬಾ. ಇರ್ಲಿ ಬಾ, ಪರವಾಗಿಲ್ಲ. ಹಾಯ್ ಹೇಳ್ಬಿಡು. ನೀನ್ ನಾವೇ ಅಡ್ಜಸ್ಟ್ ಆಗ್ತಾ ಇದೀವಿ. ಮತ್ತೆ ಚೆನ್ನಾಗಿದ್ದೀರಾ? ಬನ್ನಿ ಒಳಗೆ. ಹೆಂಗ್ ಮಾಡ್ದಪ್ಪ ಎಕ್ಸಾಮು? ಹಲೋ, ಎಕ್ಸ್ಕ್ಯೂಸ್ ಮೀ. ನಾನಾ? ನೀನೆ. ನಿಂಗೆ ತಾನೇ ಎಕ್ಸಾಮ್ ಇದ್ದಿದ್ದು ಇವತ್ತು. ಹೆಂಗ್ ಮಾಡ್ದೆ? ಚೆನ್ನಾಗಾಯ್ತು.
ಎಷ್ಟು ಚೆನ್ನಾಗಾಯ್ತು. ಎಷ್ಟು ಚೆನ್ನಾಗಾಯ್ತು. ಮಧ್ಯದಲ್ಲಿ ಬರೀತಿದೀನಿ, ಬರಿಬೇಕಾ ಇನ್ನು ಇಷ್ಟೊಂದೈತೆ ಬರೆಯೋದು ಅನ್ಸ್ತಾಯಿತ್ತು. ಏನ್ ಗೊತ್ತಾ, ವೆರಿ ಗುಡ್. ನಿನ್ ಮಾರ್ಕ್ಸ್ ಎಲ್ಲ ಏನು ಮ್ಯಾಟರ್ ಆಗಲ್ಲ ಕಣೆ. ನೆಕ್ಸ್ಟ್ ನೀನ್ ಹೆಂಗೆ ನಾಲೆಡ್ಜ್. ಹಾಯ್ ಬ್ರೋ, ಏನ್ ಸಮಾಚಾರ? ನನ್ನ ಫೋನಲ್ಲಿ ಯಾಕೆಲ್ಲ ಬ್ಲರ್ ಆಗ್ತಾ ಇದೆ? ಏನ್ ಸಮಾಚಾರ? ಬೆಕ್ ಚೆನ್ನಾಗಿ ನೋಡ್ಕೊಂಡ ಬೆಳಗಿಂದ? ಅಲ್ಲೇ ಇರುತ್ತೆ ನಿನ್ ನಾಡಿ ಮಿಡಿತ ಎಲ್ಲ ತಿಳ್ಕೊಂಬಿಟ್ಟಿದ್ಯಾ ನೀನು. ಹಂಗೆ ಸ್ನ್ಯಾಪ್ಚಾಟ್ ಕೇಳಿಸ್ತು ಕಣಪ್ಪ, ಈಗ ನೀನ್ ಹೇಳಾದ್ಮೇಲೆ ಕೇಳಿಸ್ತು. ನೋಡ್ತಾ ಇದ್ದೆ. ಈಗ ಒಂದ್ 2-3 ತಿಂಗಳ ಇಷ್ಟೇ ದಪ್ಪ ಇರೋದು. ನಾನು ನೋಡ್ದೆ, ಇಷ್ಟೇ ಇದ್ದಿದ್ದು. ಸರಿ, ಓಕೆ, ಬಾಯ್ ಬಾಯ್. ವ್ಲಾಗ್ ಮಾಡಕ್ ಹೋಗ್ತಿದ್ದೀರಾ? 10 ಗಂಟೆಲಿ ರಾತ್ರಿ ನಾನು ಮಲ್ಕೊಳ್ಳೋದೇ ಬೇಡ ಮುಟ್ಟಿ. ಬೈ 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 ಮೋಟಿ. ನೀನು ಹೋಗ್ತಿದ್ದೀರಾ? ತಲುಪ್ತೀನಿ. ಇದು ಸ್ನಾನ ಮಾಡ್ಕೊಂಬಂದು ಚೂರು ಮಾಯ್ಶ್ಚರೈಸರ್ ಹಚ್ಚಿದ್ನಲ್ಲ, ಹಂಗೆ ಬೆಳ್ಬಿಟ್ಟಿದ್ನಿ. ಇಲ್ಲ, ಅದರದೇ ಸ್ವಲ್ಪ ಸ್ಕಿನ್ ಕೇರ್ ತರ ಅನಿಸ್ತಾ ಇಲ್ಲ, ಅದು ಬೆವತಿರಂಗ ಅನಿಸ್ತಾ. ಬಟ್ ಅದು ಸ್ವಲ್ಪ ಇವಾಗೆ ಸಾಕು, ಇವಾಗೆಲ್ಲ ಅಲ್ಲೇನು ಕಾಣ್ತಾನೆ ಇರೋಲ್ಲ. ಸರಿ. ಓಕೆ. ಹಾ ಕಾಸ್ಟ್ಲಿ ಸ್ಕಿನ್ ಕೇರ್ ಅಂದ್ರೆ ಹಂಗೆ ಇರುತ್ತೆ. ನಿನ್ ಮಕ್ಕ ತೋರಿಸಿ. ಹಾ ಕಾಸ್ಟ್ಲಿ ಸ್ಕಿನ್ ಕೇರ್ ಹಿಂಗಿರುತ್ತೆ, ಬೆವ್ತಂಗಿರುತ್ತೆ. ಅದ್ರ ಬದಲು ನೀರು ಹಾಕೋಬಿಡು. ಓಕೆ ಬಾಯ್. ಎಲ್ಲ ಸರಿ ಹೋಗ್ಬಿಡುತ್ತಾ? ಏನಿದ್ಯಾ ಕಷ್ಟ ಗೊತ್ತಾಗಲ್ಲ ನಿಮ್ಗೆ. ಬಾಯ್ 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 ಬಾಯ್. Are you a tea? ಟೀನಾ? Because you're so pretty. ಓದ್ಕೊ ಹೋಗಿ, ನಾಳೆ ಎಕ್ಸಾಮ್. ಯಾಕೆ ಹಿಂಗೆ ಆಡ್ತಿದ್ಯಾ? ಅಗೇನ್ ಮತ್ತೆ ಬಂದಿದ್ದಾಳೆ. ಮತ್ತೆ ಏನೋ ಒಂದು ಚೈಲ್ಡ್ ಜೋಕ್ನ ಹಿಡ್ಕೊಂಬಂದಿರ್ತಾಳೆ ಇನ್ನೂ. ಹಾಂ, ತೋರಿಸ್ತಾಳೆ. ಸರಿ, ಏನೋ ಬುಕ್ ಸಮೇತ ಬಂದವಳೆ ಗೈಸ್. ಹಾಂ, This is line. ಲೈನ್ This is 9. 9. This is you. Shut up. What is that? This is wine. Wine, okay. You are mine. ಶಪ್ಪ ಮಾನ್ಯ. ಲೇವು ಇದನ್ನೇ ಮಾಡ್ತಿದ್ಯಾ? ಏನ್ ಕಥೆ ನಿಂದು ಅಂತ. ಏನಾಗಿತ್ತ? ಎಲ್ಲ ನಿಜ ಕಾಲ್ ತೊಳ್ದವ್ರೆ ಕಣಕ್ಕ. ಕಾಲ್ ಒಂದ್ ಲೋಟ ನೀರ್ ತಗೊಂಡೋಗಿ. ಎಲ್ಲ ಕೊಡಿ. ಅಲ್ಲ ಗೈಸ್, ಇವ್ರು ನೋಡಿ ಗೈಸ್, ಕೊಡಿ. ಬೆಕ್ಕು ಹೊರಗೋಗಿತ್ತು, ಚರಂಡಿಗೆ ಹೋಗಿತ್ತು ಅಂತ ಕಾಲ್. ಬೆಕ್ಕನ ಕಾಲ್ ತೊಳ್ದು ಒಳಗ್ ಕರ್ಕೊಂಡವ್ರೆ ಗೈಸ್. ಎಲ್ರೋ ತೋರಿಸ್ರೋ? ಗಲೀಜಾದಾಗ ಏನ್ ಮಾಡ್ತೀನಿ. ಗೊತ್ತಾಯ್ತು, ಅದನ್ನೇ ಹೇಳ್ತಾ ಇದೀನಿ, ಕಾಲ್ ತೊಳ್ದು ಒಳಗ್ ಕರ್ಕೊಂಡವ್ರೆ ಅಂತ. ತೋರಿಸ್ರೋ? ಅದನ್ನೇನ್ ತೋರ್ಸೋಣ? ಬೆಕ್ ತೋರ್ಸು. ಕಾಲ್ ತೊಳೆದಿದ್ದೀನಿ, ಇನ್ನೇನ್ ತೋರ್ಸೋಣ? ಗಲೀಜಾಗಿರೋದು. ನೀನೇ ಅದೃಷ್ಟವಂತೆ. ಬಾ, ಅದೃಷ್ಟವಂತ ಎಲ್ಲ ನೀನೇ. ಒಂತೇನೋ ಅಂತಾನೆ ಗೊತ್ತಾಗ್ತಿಲ್ಲ. ಆ ನೀನೇ ಅದೃಷ್ಟವಂತಿ ಕಣೋ, ನೀನೇ ಅದೃಷ್ಟವಂತ ಗುಂಡ. ನಮ್ಮಮ್ಮ ಸುಮ್ನೆ ಅಂತ ಐತೆ ಅಂತಿದೀನಿ. ಕಾಲ್ ತೊಳ್ದೊಳಿ ಇವ್ರಿಗೆ ಹಿಂಗ್ ತೊಳ್ದವ್ರೆ. ಇವ್ರಿಗೆ ಇದಕ್ಕೆ ಹಿಂಗ್ ತೊಳ್ದವ್ರೆ ಅಂತವಳೆ ನೋಡಿ. ಓಕೆ ಗಾಯ್ಸ್, ಸೊ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ. ವ್ಲಾಗ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ.